ಕನ್ನಡ ಚಿತ್ರರಂಗದಲ್ಲಿ ಸೆಕ್ಸ್ ದೋಖಾದ ಕಾಸ್ಟಿಂಗ್ ಕೌಚ್ನ ಬಿರುಗಾಳಿ ಬೀಸ್ತಾ ಇದೆಯಾ? ಪಕ್ಕದ ಮಲಯಾಳಂ ಸಿನಿಮಾ ರಂಗದಲ್ಲಿ ಇದು ಅನೇಕ ಬಾರಿ ಕೇಳಿಸಿದೆ. ಬೇರೆ ಬೇರೆ ಸಿನಿಮಾ ರಂಗದಲ್ಲಿ, ತಮಿಳು ಸಿನಿಮಾ ರಂಗ, ತೆಲುಗು ಸಿನಿಮಾ ರಂಗ ಮತ್ತು ಬಾಲಿವುಡ್ ಸಿನಿಮಾ ರಂಗದಲ್ಲಿ ಕೂಡ ಇದು ಸಾಕಷ್ಟು ಬಾರಿ ಕೇಳಿಸಿದೆ. ಆದರೆ ಕನ್ನಡದಲ್ಲಿ ಯಾವತ್ತೂ ಇರಲಿಲ್ಲ. ಆದರೆ ಈ ಹಿಂದೆ ಶ್ರುತಿ ಹರಿಹರನ್ ಒಂದು ಆರೋಪ ಮಾಡಿದರು, ಅದು ಮೀಟು ಆರೋಪ. ಅದು ಬಿಟ್ಟರೆ ಸದ್ಯದ ಮಟ್ಟಿಗೆ ಕನ್ನಡದಲ್ಲಿ ಅಂಥ ಯಾವುದೇ ಆರೋಪಗಳಿರಲಿಲ್ಲ. ಇದೀಗ ಸ್ಯಾಂಡಲ್ವುಡ್ನಲ್ಲಿ ಮಲಯಾಳಿ ಮಾಡೆಲ್ ಕಂಡು ಬರ್ತಾ ಇದೆ. ಸೆಕ್ಸ್ ದೋಖಾ. ಸತ್ಯ ತೆರೆದಿಟ್ಟ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಲ್ಲ ಕಡೆ ಅಲರ್ಟ್. ನಮ್ಮ ವರದಿ ಬೆನ್ನಲ್ಲೇ ಧ್ವನಿಗೂಡಿಸಿದ ನಟ ನಟಿಯರು ಕಾಸ್ಟಿಂಗ್ ಕೌಚ್ಗೆ ಬ್ರೇಕ್ ಹಾಕುವಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬರೆದ ಪತ್ರದ ಪಿನ್ ಟು ಪಿನ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಆ ಪತ್ರ ಕೂಡ ನಮಗೆ ಸಿಕ್ಕಿದೆ. ನೋಡಿ ವೀಕ್ಷಕರೇ, ಈ ಸುದ್ದಿಯನ್ನು ಬ್ರೇಕ್ ಮಾಡೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ಈ ಸುದ್ದಿ ಬ್ರೇಕ್ ಮಾಡೋದಕ್ಕೆ. ಎಲ್ಲರೂ ದರ್ಶನ್ ಚಾರ್ಜ್ ಶೀಟ್ ವಿಚಾರದಲ್ಲೇ ಹೋಗ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಆದರೆ ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂತಹ ಈ ಅನಾಹುತಕಾರಿ ಬೆಳವಣಿಗೆ, ಅಂದರೆ ಯಾವುದೇ ಹೀರೋಯಿನ್, ಹಿಂದಿ ಸಿನಿಮಾದಲ್ಲಿ ಹೀರೋಗಳಿಗೂ ಪ್ರಾಬ್ಲಮ್ ಇದೆ, ಗೊತ್ತಾಯ್ತಲ್ಲ ನಿಮಗೆ. ಈ ರಣವೀರ್ ಸಿಂಗ್ ಇದ್ದಾರಲ್ಲ, ಹಿಂದಿ ಸಿನಿಮಾದ ರಣವೀರ್ ಸಿಂಗ್, ಅವರು ಬರ್ಕೊಂಡಿದ್ರು ನನಗೂ ಪ್ರಾಬ್ಲಮ್ ಆಗಿತ್ತು ಅಂತೇಳಿ. ಅಲ್ಲಿ ಈ ಸೂರಜ್ ರೇವಣ್ಣ ಸ್ಟೈಲ್ ತುಂಬ ಇದೆ. ಕನ್ನಡ ಸಿನಿಮಾದಲ್ಲಿ ಗೊತ್ತಿಲ್ಲ, ಆದರೆ ಹೀರೋಯಿನ್ಗಳಿಗಂತೂ ಪ್ರಾಬ್ಲಮ್ ಇದೆ. ಇನ್ನೊಂದು ಮಾತು ಕೇಳಿ ಬರುತ್ತೆ, ಅದೇನಪ್ಪ ಅಂತಂದರೆ ಅವರು ರಿಜಿಸ್ಟರ್ ಆಗ್ತಾರೆ, ಇವರು ರಿಜಿಸ್ಟರ್ ಆಗ್ತಾರೆ, ಅದು ಬೇರೆ ವಿಚಾರ. ನಾವು ಅದನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾ ಮತ್ತೊಂದು ಮಾಡಬೇಕಾ, ಅದು ದ್ರೋಹನೇ ಬೇರೆ ವಿಚಾರ. ಆದರೆ ತಮ್ಮ ಪ್ರತಿಭೆಯಿಂದ ಹೀರೋಯಿನ್ ಆಗಬೇಕು, ಕಲಾವಿದೆ ಆಗಬೇಕು ಅಂತ ಬರೋರನ್ನು ನೀನು ಮಂಚ ಏರಿದರೆ ಮಾತ್ರ, ಅದು ಯಾರು, ಕೇವಲ ಮಂಚ ಯಾರ ಜೊತೆ ಅಲ್ಲ, ಹೀರೋಗಳ ಜೊತೆ, ಡೈರೆಕ್ಟ್ರ್ ಜೊತೆ, ಪ್ರೊಡ್ಯೂಸರ್ ಜೊತೆ, ಆಮೇಲೆ ಸಿನಿಮಾಟೋಗ್ರಫಿ ಮಾಡ್ತಾರಲ್ಲ ಅವರ ಜೊತೆ, ಆಮೇಲೆ ಪ್ರೊಡ್ಯೂಸರ್ ಅಂದರೆ ಒಬ್ಬನೇ ಇರ್ತಾನ, 4 ಪ್ರೊಡ್ಯೂಸರ್ ಇರ್ತಾರೆ, ಅವರ ಜೊತೆ, ಹೀಗೆಲ್ಲ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಹೋಗಿದೆ, ತನಿಖೆಗೆ ಆಗ್ರಹ, ಫೈರ್ ಅನ್ನುವಂಥ ಸಂಸ್ಥೆ. ಹಾಗಿದ್ರೆ ಏನಿದು? ಮಲಯಾಳಂ ಸಿನಿಮಾದ ಮೈಗೆ ಅಂಟಿಕೊಂಡಿದ್ದ ಅನಿಷ್ಟ ಈಗ ಕನ್ನಡ ಚಿತ್ರರಂಗಕ್ಕೂ ಮೆತ್ತಿಕೊಳ್ತಾ ಇದೆಯಾ? ಕಾಸ್ಟಿಂಗ್ ಕೌಚ್ ಗಂಧದ ಗುಡಿಯ ಸುಗಂಧವನ್ನು ಹಾಳು ಮಾಡ್ತಾ ಇದೆಯಾ? ಸಿನಿಮಾ ಸೆಕ್ಸ್ ದೋಖಾ ವಿರುದ್ಧ ಸಿನಿ ತಾರೆಯರು ಕೆರಳಿ ಕೆಂಡವಾಗಿದ್ದಾರೆ. ನಿಜವಾಗಲೂ ಹೊರಬಂದು ಎಲ್ಲ ಸಮಗ್ರ ಮಾಹಿತಿಯನ್ನು ಕೊಡ್ತಾರಾ? ಕನ್ನಡ ಚಿತ್ರರಂಗವನ್ನು ಶುದ್ಧೀಕರಣಗೊಳಿಸುವುದಕ್ಕೆ ಇವರೆಲ್ಲ ಕೈ ಜೋಡಿಸ್ತಾರಾ? ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಿರುಗಾಳಿ. ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಸೆಕ್ಸ್ ಬಿರುಗಾಳಿ ಬೀಸಿದೆ. ಚಂದನವನದಲ್ಲೂ ಮಲಯಾಳಂ ಚಿತ್ರರಂಗದಂತೆ ಸೆಕ್ಸ್ ದೋಖಾ ಬಯಲಾಗಿದೆ. ಕನ್ನಡ ಚಿತ್ರರಂಗದಲ್ಲೂ ಸಿನಿಮಾದಲ್ಲಿ ಚಾನ್ಸ್ ಬೇಕಿದ್ರೆ ನಟಿಯರು ಪಲ್ಲಂಗ ಏರ್ಲೇಬೇಕಂತೆ. ಇಂಥದ್ದೊಂದು ಸ್ಫೋಟಕ ಸುದ್ದಿ ಗಂಧದ ಗುಡಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಸೆಲೆಬ್ರಿಟೀಸ್. ಹೇಮಾ ಸಮಿತಿ ರಚನೆಯಾಗಿದ್ದೇ ತಡ ಮಲಯಾಳಂ ಚಿತ್ರರಂಗದ ಕರ್ಮಕಾಂಡಗಳು ಬಟಾಬಯಲಾಗಿದೆ. ಒಂದೊಂದೇ ಸೆಕ್ಸ್ ಹಗರಣ ಬಯಲಿಗೆ ಬಂದಿದೆ. ಶಾಕಿಂಗ್ ವಿಷಯ ಅಂದ್ರೆ ಚಂದನವನದಲ್ಲೂ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸಿನಿ ತಾರೆಯರು ಆಗ್ರಹಿಸಿದ್ದಾರೆ. ನಿಜ, ಕನ್ನಡ ಚಿತ್ರರಂಗದಲ್ಲಿನ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಸಿಎಂ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿದ್ದಾರೆ. ಖುದ್ದು ನಟಿ ಆಶಿಕಾ ರಂಗನಾಥ್, ಅಂದ್ರಿತಾ ರೈ ಸೇರಿದಂತೆ ಹಲವು ಸಿನಿ ತಾರೆಯರು ಸಹಿ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದ ಲೈಂಗಿಕ ದೌರ್ಜನ್ಯದ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ.
ಮಹಿಳೆಯರು, ನಟಿಯರು, ಮತ್ತು ನಾವು ಕೂಡ ICC ಮಾಡಿದಾಗ ಬರೀ ನಟಿಯರಷ್ಟೇ ಅಲ್ಲ, ಎಷ್ಟೋ ಜನ ಒಕ್ಕೂಟದಲ್ಲಿರೋ ಕಾರ್ಮಿಕ ಮಹಿಳೆ, ಹೇರ್ ಡ್ರೆಸ್ಸರ್ಸ್ಗಳು, ಅನೇಕ ರೀತಿಯಲ್ಲಿ ಇದು ನಾವು ನಡೆದಿದೆ. ಇದು ಬರೀ ನಟಿಯರು ಆಗೋದಷ್ಟೇ ಅಲ್ಲ, ಅಥವಾ ಬರೀ ಹೊಸಬ್ರಿಗಾಗೋದಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಿನ ಮಹಿಳೆಯರಿಗೆ ಬೇರೆ ಬೇರೆ ಮಟ್ಟಕ್ಕೆ ಇದು ನಡೆದೋಗಿರುತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಈ ಒಂದು ಲೈಂಗಿಕ ದೌರ್ಜನ್ಯ ಏನು ತಲೆಮಾರುಗಳಿಂದ ನಡೆದಿದೆ ಅದರ ಮೇಲೆ ಕಡಿವಾಣ ಹಾಕಬೇಕು. ನಮ್ಗೆ 153 ಜನ ನಮ್ಮ ಜೊತೆ ಸೇರಿದ್ದಾರೆ. ದೊಡ್ಡ ದೊಡ್ಡ ಆ ಹೆಸರುವಾಸಿ ವ್ಯಕ್ತಿಗಳ ಜೊತೆ ಎಲ್ಲ ರೀತಿಯಲ್ಲೂ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡ್ಕೊಂಡು ವಿಶ್ವಾಸಾರ್ಹತೆ ಪಡೆದಿರೋರು ನಮ್ಮ ಜೊತೆ ಸೇರಿದ್ದಾರೆ. ಸೊ ನಾವು ಈ ಒಗ್ಗಟ್ಟಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್, ನಾವು ಕರ್ನಾಟಕಕ್ಕೆ ಒಂದು ಉತ್ತಮವಾದ ಚಿತ್ರರಂಗ ಬೇಕು. ನಮ್ಮ ಕರ್ನಾಟಕ ಸರ್ಕಾರಗಳು ಯಾವುದೂ ಈ ಥರದ್ದು ಒಂದು ಕಮಿಟಿ ರಿಪೋರ್ಟ್ ಮಾಡಿಲ್ಲ. ಪಿನರಾಯಿ ವಿಜಯನ್ ಅವರು ಕೇರಳ ಸರ್ಕಾರ, ಅವರ ಪಕ್ಷದ ಸರ್ಕಾರಗಳು ಮಾಡ್ಬೋದು ಅಂದರೆ ಯಾಕೆ ಸಿದ್ದರಾಮಯ್ಯನವರು ದೊಡ್ಡದಾಗಿ ಸಂವಿಧಾನ ನಾವು ಎತ್ತಿ ಹಿಡಿತೀವಿ, ನಾವು ಬೇರೆಯವರೆಲ್ಲ ಸಂವಿಧಾನ ವಿರೋಧಿ ಅನ್ನೋರು? ನಿಮಗೆ ಮಹಿಳೆಯರಿಗೆ ಅನ್ಯಾಯ ಆಗ್ತಿದ್ದಾಗ ನಿಮಗೆ ಕಾಣಲ್ವಾ? ಮಹಿಳೆಯರ ದೌರ್ಜನ್ಯ ಆಗ್ತಿದ್ದಾಗ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ವಾ? ನೀವು ಮಾಡಿ ತೋರಿಸಿ, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕಾಳಜಿ ಇದೆ 50% ಜನರ ಬಗ್ಗೆ ಅಂತ ನೀವು ತೋರಿಸ್ಬಿಟ್ಟು ನಮಗೂ ಕೂಡ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಹೇಗೆ ಒಂದು ನ್ಯಾಯಾಧೀಶರು, ಒಂದು ರಿಟೈರ್ಡ್ ನ್ಯಾಯಾಧೀಶರು ಮಾಡಿದರೋ, ನಮಗೂ ಕೂಡ ಒಂದು ಹೈಕೋರ್ಟ್ ಜಡ್ಜು, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್, ನ್ಯಾಯಾಧೀಶರು ತಂದುಬಿಟ್ಟು ನಮಗೆ ಏನೇನಿದೆ ಅನ್ಯಾಯ ಆಗಿದೆ ಅಂತ ಬಿಡಿಸಿ ಹೇಳಬೇಕು. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಮತ್ತು ಈಕ್ವಾಲಿಟಿ ಸಂಸ್ಥೆಯ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿಎಂಗೆ ಪತ್ರ ಬರೆದಿರೋದ್ರಿಂದ ರಾಜಕೀಯ ರೂಪ ಪಡೆದಿದೆ. ಸ್ಯಾಂಡಲ್ವುಡ್ನ ಈ ಸೆಕ್ಸ್ ದೋಖಾ ಮುಂದೆ ಯಾರ ಕೊರಳು ಸುತ್ತಿಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ವೇಳೆ ಕನ್ನಡ ಸಿನಿಮಾ ರಂಗದಲ್ಲಿ ಈ ಥರ ಇದ್ದರೆ ಅದು ಖಂಡಿತವಾಗ್ಲೂ ಕ್ಲೀನ್ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅನೇಕರು ಪ್ರತಿಭಾವಂತರಿದ್ದಾರೆ, ಬರ್ತಾರೆ ಸಿನಿಮಾಗಳಿಗೆ, ಏನಾದರೂ ಸಾಧನೆ ಮಾಡಬೇಕು ಅಂತಿರ್ತಾರೆ. ಅಂಥವರನ್ನು ನೀವು ಈ ಥರ ಕಟ್ಟಿ ಹಾಕುವಂಥ ಪ್ರಯತ್ನಗಳಾದರೆ ಹೇಗೆ ಅಂತ ನೋಡಿ. ದಿಯಾ ಸಿನಿಮಾ ನೀವು ನೋಡಿದ್ರಿ, ಸೂಪರ್ ಹಿಟ್ ಸಿನಿಮಾ. ಅದರಲ್ಲೊಂದು ಹುಡುಗಿ ಭಾಳ ಫೇಮಸ್ ಆದರು. ಆ ಹುಡುಗಿ ಖುಷಿ ರವಿ ಅಂತ, ನೀವು ನೋಡಿರ್ಬೋದಲ್ವ ಆ ಸಿನಿಮಾದಲ್ಲಿ. ಎಸ್, ಖುಷಿ ರವಿ ಅವರು ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷಿ ರವಿ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಮಲಯಾಳಂ ಸಿನಿಮಾ ರಂಗದ ವಿಚಾರಗಳು ನಿಮ್ಗೆ ಗೊತ್ತಿರಬಹುದು, ನಂಬರ್ 1. ಆಮೇಲೆ ಎರಡನೇದಾಗಿ ಏನಪ್ಪ ಅಂತಂದ್ರೆ, ನಾನು ನಿಮ್ಗಾಯ್ತಾ ಮತ್ತೊಂದಾಯ್ತಾ ಅಂತ ಕೇಳಕ್ ಹೋಗ್ತಾ ಇಲ್ಲ. ನಾನು ಕೇಳ್ತಿರೋದು, ಸಿನಿ ರಂಗದಲ್ಲಿ ಕೆಲವರು ಹೇಳ್ತಾರೆ ಇಂಥದ್ದು ಕಾಮನ್, ಅವರು ಇಬ್ರು ಕೈ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಆಗೋದಿಲ್ಲ. ನಾನು ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಆದರೆ ಅದು ಕೂಡ ತಪ್ಪೇ. ಆದರೆ ಶೋಷಣೆಗೆ ಒಳಗಾಗೋದಿದೆಯಲ್ಲ, ನಿನಗೆ ಅವಕಾಶ, ನೀನು ಪ್ರತಿಭಾವಂತೆ, ನೀನು ಸೂಪರ್ ಹಿಟ್ ಸಿನಿಮಾ ಕೊಟ್ಟೆ, ನೀನು ಫ್ರೀ ಮಾಡ್ತೀಯಾ? ಅಲ್ಲ, ನೀನು ಜನಪ್ರಿಯತೆ ಆಗಬೇಕು ಅಂದ್ರೆ, ಹೀರೋಯಿನ್ ಆಗಬೇಕು ಅಂದ್ರೆ, ನಿನಗೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಇಂಥ ಕಾಂಪ್ರಮೈಸ್ ಆಗಲೇಬೇಕು ಅಂತದ್ದಿದೆ ಅಂತ. ಆಮೇಲೆ ಅದಕ್ಕೆ ಕೆಲವರು ಸಹಿ ಹಾಕಿದ್ದಾರೆ ಅಂತ. ನಿಮ್ದು ಕೂಡ 47ನೇ ನಂಬರಲ್ಲಿ ಏನೋ ಇದೆ. ಏನು ಮೇಡಮ್, ಇದರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇವಾಗ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದೇ ನೀವ್ ಫಸ್ಟ್ ಅದನ್ನೇ ಹೇಳಿದ್ದು, ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಿರೋ ಇಲ್ವೋ ಅಂತ ನಾನು ಕೇಳ್ತಿಲ್ಲ ಅಂತ. ಖಂಡಿತವಾಗ್ಲೂ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಸೈನ್ ಮಾಡ್ಬೇಕಾದ್ರೂ ಅದನ್ನೇ ಹೇಳ್ದೆ, ದಟ್ ನಾನು ಈ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಟ್ ಈ ತರದ್ ಯಾರಿಗ ಅಫೆಕ್ಟ್ ಆಗಿದೆ ಅವ್ರಿಗೆ ಐ ಫೀಲ್ ಸಾರಿ ಅಬೌಟ್ ದೆಮ್ ಅಂಡ್ ನಾನ್ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಇನ್ ಫ್ಯೂಚರ್ ನನಗೆ ಈ ತರದ್ ಬಂದ್ರೂ ಐ ಕ್ಯಾನ್ ಸ್ಟ್ಯಾಂಡ್ ಆನ್ ವಿತ್ ದಿಸ್ ಕಮಿಟಿ ಅಂತ ನಾನು ಸೈನ್ ಮಾಡಿರೋದು. ಎಕ್ಸಾಕ್ಟ್ಲಿ. ಆಮೇಲೆ ಒಂದು ಚೇತನ್ ಅವರೊಂದು ಮಾತು ಹೇಳ್ತಾ ಇದ್ರು, ನಾಟ್ ಓನ್ಲಿ ಹೀರೋಯಿನ್ಸ್, ಹೆಣ್ಣು ಮಕ್ಕಳು ಕೇವಲ ಸಿನಿಮಾ ರಂಗದಲ್ಲಿ ಅಂತ ಹೇಳ್ತಾ ಇಲ್ಲ, ಒಂದು ಕೆಲಸದ ಜಾಗದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಅವರನ್ನ ಶೋಷಣೆಗೊಳಪಡಿಸೋದು ಅದು ಹೆಣ್ಣು ಮಕ್ಕಳು. ಎಲ್ಲಾ ಕಡೆ ಇದ್ರೆ ಹೆಣ್ಣು ಮಕ್ಕಳೇ. ಹೌದು ಅಲ್ವಾ? ಈಗ ಸಿನಿಮಾ ಅಂದಿದ ತಕ್ಷಣ ನಮ್ಗೆ ಕ್ಯಾಮ್ರಾ ಇದೆ, ಅದಕ್ಕೆ ಕ್ಯಾಮ್ರಾ ಮುಂದೆ ನಿಂತಿದೀವಿ, ಅದಕ್ಕೆ ತುಂಬಾ ವಿಸಿಬಿಲಿಟಿ ಇದೆ ಅಷ್ಟೇ. ಈ IT ಕಂಪನಿ, ಈಗ ನನ್ ಕೆಲವು ಫ್ರೆಂಡ್ಸ್ ಎಲ್ಲ IT ಕಂಪನೀಸ್ ಅಲ್ಲಿ ಮತ್ತೆ ಸಾಕಷ್ಟು ಬೇರೆ ಕಂಪನಿಗಳಲ್ಲಿ ಎಲ್ಲ ವರ್ಕ್, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲೂ ಇದಿದೆ. ಎಲ್ಲೂ ಹೋದ್ರೂ ಪ್ರಾಬ್ಲಮ್ ಇದ್ದೇ ಇದೆ. ಬಟ್ ನಮ್ಮಲ್ಲಿ ಜಾಸ್ತಿ ವಿಸಿಬಿಲಿಟಿ ಇದೆ ಅಷ್ಟೇ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಬಟ್ ನಿಮ್ಮ ಪ್ರಕಾರ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಆಗ್ರಹ ಇದೆ ನಿಮ್ದು? ಒಂದು ನಮ್ಗೆ ಫ್ಯೂಚರ್ ಅಲ್ಲಿ ಸೇಫ್ಟಿ ಬೇಕೇ ಬೇಕಲ್ಲ ಸರ್. ಇವಾಗ ಸದ್ಯಕ್ಕೆ ಏನೋ ಒಳ್ಳೆ ಟೈಮ್ ಇದೆ, ಆರಾಮಾಗಿದ್ದೀವಿ. ಬಟ್ ದೆನ್ ಫ್ಯೂಚರ್ ಅಲ್ಲಿ ಈ ತರದ್ ಆಗದೆ ಇರ್ಲಿ. ನಾಳೆ ಒಂದು ವೇಳೆ ನೀವು ಸ್ವಲ್ಪ ಅಂದ್ರೆ ಹಿರಿಯರಾದ ನಂತರ ನಿಮ್ಮ ಮಗಳೇನಾದ್ರೂ ಸಿನಿಮಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇಂಥದ್ದು ಇದ್ದಾಗ ಭಯ ಪಡ್ತೀರಿ. ಎಲ್ಲ ಕ್ಲಿಯರ್ ಇದ್ರೆ ಪರವಾಗಿಲ್ಲ, ಸಿನಿಮಾ ರಂಗದಲ್ಲಿ ಅದ್ಭುತ ಕೆಲಸ ಮಾಡ್ಲಿ ಅಂತ ಕಳಿಸ್ತೀರಿ. ಹೌದು
ಹೌದು. ಎಲ್ಲಾ ಕಡೆನೂ ಅಷ್ಟೇ ಸರ್, ವರ್ಕ್ ಸ್ಪೇಸ್ ಅಲ್ಲಿ ಆ ನೆಮ್ಮದಿ ಶಾಂತಿ ಅನ್ನೋದು ಇರ್ಲೇಬೇಕು.